ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ನಾನು ನಿಮಗೆ ನಮ್ಮ ಮನೇಲಿ ನಾನು ಹೇಗೆ ಹಬ್ಬನ ಆಚರಿಸ್ದೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ನೆನ್ನೆನೇ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ. ಮಲ್ಕೊಳ್ಳೋದ್ರೊಳಗೆ 12:30 1 ಗಂಟೆ ಆಗೋಗ್ಬಿಟ್ಟಿತ್ತು. ಮತ್ತು ಬೆಳಗ್ಗೆ 4:15ಗೆ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮತ್ತೆ ನಾನು ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ನಾವು ಯೂಶ್ವಲಿ ಗೌರಿ ಗಣೇಶ ಹಬ್ಬ ಅಂದರೆ ಒಬ್ಬಟ್ಟು ಇರಲೇಬೇಕಲ್ವ. ಹೌದು, ನಾನು ಇವತ್ತು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಒಬ್ಬಟ್ಟಿಗೋಸ್ಕರ ಬೇಳೆ ಎಲ್ಲ ಬೇಯಿಸಿ ತೊಳೆದು ಬೇಯಿಸಿ ಬೆಲ್ಲ ಎಲ್ಲ ಜಜ್ಜಿ ಕಾಯಿ ಎಲ್ಲ ತೊಳೆದು ಕಂಪ್ಲೀಟಾಗೆಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಇಡೋದ್ರೊಳಗಡೆ ಒಂದು 6:30 ಆಗೋಗ್ಬಿಟ್ಟಿತ್ತು. ನಮ್ಮ ಮನೆಯವರು ನಾನು ಇವತ್ತು ಡ್ಯೂಟಿಗೆ ಹೋಗಲೇಬೇಕು ಅಂತ ಹೇಳಿದ್ರು. ಹಬ್ಬ ಇದ್ದರೂ ಏನು ಮಾಡೋಕ್ಕಾಗುತ್ತೆ, ಅವ್ರು ಹೋಗಲೇಬೇಕಲ್ವ. ಸೊ ಹಾಗಾಗಿ ಅವರಿಗೂ ಕೂಡ ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಟು ಅವರು ತಿನ್ನಿಸಿ ಅವ್ರನ್ನ ಮನೆ ಡ್ಯೂಟಿಗೆ ಕಳಿಸಿದ್ಮೇಲೆ ಮತ್ತೆ ಮನೆ ಕೆಲಸನ ಶುರು ಮಾಡಿಕೊಂಡೆ. ಇದ್ದೇ ಇರುತ್ತಲ್ಲ ಹೆಣ್ಮಕ್ಳದ್ದು ಮನೆ ಕೆಲಸ ಮತ್ತೆ ಕ್ಲೀನಿಂಗು. ಅಷ್ಟರೊಳಗಡೆ ನಮ್ಮ ಅತ್ತೆಗೆ ಅವ್ರ ಮನೆಯವರು ಬಾಗಿನ ತೊಗೊಂಬಂದರು. ಅವ್ರಿಗೂ ತಿಂಡಿ ಎಲ್ಲ ಕೊಟ್ಟು ಮತ್ತು ಅಷ್ಟರೊಳಗಡೆ ನಮ್ಮಮ್ಮ ಮತ್ತು ನಮ್ಮಪ್ಪ ಕೂಡ ಬಂದರು. ಅವ್ರಿಗೂ ಕೂಡ ತಿಂಡಿ ಎಲ್ಲ ಕೊಟ್ಟು ಮನೆಯೆಲ್ಲ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಿಕೊಂಡು ಒಬ್ಬಟ್ಟು ತಟ್ಟಲಿಕ್ಕೆ ಶುರು ಮಾಡಿಕೊಂಡೆ. ಒಬ್ಬಟ್ಟೆಲ್ಲ ತಟ್ಟಿ ಪೂಜೆ ಎಲ್ಲ ಮಾಡೋದ್ರೊಳಗೆ 11:30 ಆಗೋಗ್ಬಿಟ್ಟಿತ್ತು. ಅವನು ಇಲ್ಲಿ ನೋಡಿ ನಮ್ಮ ಮನೆ ಗೌರಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ನಂಗೆ ತಿಳಿಸಿ, ಮತ್ತು ನನ್ನ ಮಗ ಅಂತೂ ಪೂಜೆ ಮಾಡಬೇಕಾದ್ರೆ ಗಂಟೆ ಅಲ್ಲಾಡಿಸಿ ಅಂತ ಎಲ್ಲರಿಗೂ ಹಿಂಸೆ ಕೊಡ್ತಾಯಿದ್ದ. ಅವನು ಕೂಡ ಅಲ್ಲಾಡಿಸ್ಕೊಂಡು ಓಡಾಡ್ತಾ ಇದ್ದಾಗ ಮತ್ತು ನಾನು ಶ್ಲೋಕ ಹೇಳ್ತೀನಿ ಅಜ್ಜಿ, ನಮ್ಮ ಅಮ್ಮ ನನ್ನ ಶ್ಲೋಕ ಹೇಳ್ತೀನಿ ಅಂತ ಕೂತ್ಕೊಂಡು ಜೋರಾಗಿ ಏನೇನೋ ಹೇಳ್ತಾ ಇದ್ದ. ಎಲ್ಲರೂ ತುಂಬ ಖುಷಿಯಿಂದ ಹಬ್ಬನ ಆಚರಿಸಿದ್ವಿ. ಈ ಗೌರಿ ಗಣೇಶ ಹಬ್ಬ ನಿಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಆಯಸ್ಸು, ಐಶ್ವರ್ಯ ಮತ್ತು ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಲಾಸ್ಟಿಗೆ ಇಲ್ಲಿ ನೋಡಿ ನನ್ನ ಮಗ ನನ್ನ ಗೌರಿ ಗಣೇಶ ಜೊತೆ ಒಂದು ಫೋಟೋ ತೆಗಿ ಅಂತ ಹೇಳಿ ನಿಂತ್ಕೊಂಡು ಯಾವ ಥರ ಫೋಸ್ ಕೊಡ್ತಿದ್ದಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.